ಕಳೆದ 3 ವರ್ಷಗಳ ಹಿಂದೆ ಕಾಗಿಯೊಂದು ಹೊತ್ತೊಯ್ದಿದ್ದ ಚಿನ್ನದ ಬಳೆ ಮರಳಿ ಒಡತಿಯ ಕೈ ಸೇರಿದ ಘಟನೆ ಕೇರಳದ ಮಲ್ಲಪುರಂನ ತಿಕ್ಕಲಂಗೋಡ್ನಲ್ಲಿ ನಡೆದಿದೆ. 3 ವರ್ಷಗಳ ಹಿಂದೆ ರುಕ್ಮಿಣಿ ಅನ್ನೋ ಮಹಿಳೆ ಕೆಲಸ ಮಾಡುವ ವೇಳೆ 1.5 ಪವನ್ ತೂಕವಿದ್ದ ಅಂದ್ರೆ 12 ಗ್ರಾಂ ತೂಕದ ಚಿನ್ನದ ಬಳಿಯನ್ನ ಕೈಯಿಂದ ತೆಗೆದಿಟ್ಟಿದ್ರು. ಕ್ಷಣಾರ್ಧದಲ್ಲಿ ಕಾಗಿಯೊಂದು ರುಕ್ಮಿಣಿ ಬಳಿಯನ್ನ ಹೊತ್ತೊಯ್ದಿತ್ತು. ಬಳೆಗಾಗಿ ಕೆಲ ದಿನ ಹುಡುಕಾಡಿದ್ದ ರುಕ್ಮಿಣಿ ಕುಟುಂಬಸ್ಥರು ಬಳಿಕ ಆಸೆಯನ್ನ ಕೈಬಿಟ್ಟಿದ್ರು. ಆದರೆ 3 ತಿಂಗಳ ಹಿಂದಷ್ಟೇ ಅನ್ವರ್ ಸಾದತ್ ಎಂಬುವರು ತೆಂಗಿನಕಾಯಿ ಕೀಳಲು ಹೋಗಿದ್ರು. ಇದೇ ವೇಳೆ ರುಕ್ಮಿಣಿ ಮಗಳಿಗಾಗಿ ಮಾವಿನಕಾಯಿ ಕೀಳಲು ಮರ ಹತ್ತಿ ಕೊಂಬೆ ಅಲ್ಲಾಡಿಸಿದಾಗ ಹೊಳೆಯುತ್ತಿರುವ ವಸ್ತುವೊಂದು ಕೆಳಗೆ ಬಿದ್ದಿತ್ತು. ಇದನ್ನ ಅನ್ವರ್ ಪುತ್ರಿ ಫಾತಿಮಾ ಪರಿಶೀಲಿಸಿದಾಗ ಅದು ಚಿನ್ನವೇ ಅಂತ ಖಚಿತವಾಯಿತು. ನಂತರ ಅನ್ವರ್ ಸಾದತ್ ಈ ಚಿನ್ನದ ಬಳಿಯನ್ನ ಊರಿನ ಲೈಬ್ರರಿಗೆ ಕೊಟ್ಟು ಮಾಲೀಕರಿಗೆ ತಲುಪಿಸುವಂತೆ ಮನವಿ ಮಾಡಿಕೊಂಡಿದ್ರು. ಸುದ್ದಿ ತಿಳಿತಿದ್ದಂತೆ ಪತಿಯೊಂದಿಗೆ ಲೈಬ್ರರಿಗೆ ತೆರಳಿದ ರುಕ್ಮಿಣಿ ಬಳೆ ತನ್ನದೇ ಅಂತ ಖಚಿತಪಡಿಸಿಕೊಂಡಿದ್ದಾರೆ. ಕಳೆದು ಹೋಗಿದ್ದ ಚಿನ್ನದ ಬಳೆ ನೋಡಿ ಒಡತಿ ರುಕ್ಮಿಣಿ ದಿಲ್ ಖುಷ್ ಆಗಿದೆ. ಪತ್ತೆ ಹಚ್ಚಿದವರ ಕೈಯಿಂದಲೇ ಬಳೆ ಪಡಿಬೇಕು ಎಂಬ ಮನವಿ ಮೇರೆಗೆ ಊರಿನವರು ಅನ್ವರ್ ಸಾದತ್ ಕೈಯಿಂದ ರುಕ್ಮಿಣಿಗೆ ಬಳೆ ಮರಳಿ ಕೊಡಿಸಿದ್ದಾರೆ. ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಟಿವಿ.